ವೀಕ್ಷಕರೇ ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕಬ್ಬು ಬೆಳೆಗಾರರ ಜೊತೆಯಲ್ಲಿ ನಿಂತು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಾವು ಇವತ್ತು ಹೇಳ್ತಾ ಇದೀವಿ, ಇವತ್ತು ಎಷ್ಟು ಜನ ರೈತರು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಎಷ್ಟು ಜನ ರಾಜಕೀಯ ಮುಖಂಡರ ಹೆಸರಲ್ಲಿ ಸಕ್ಕರೆ ಕಾರ್ಖಾನೆಗಳಿದೆ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿರೋ ಹತ್ರ ಲಿಸ್ಟ್ ಇದೆ. ಹತ್ತರಿಗೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ಹೋರಾಟದ ಕಿಚ್ಚು. ಬೆಂಗಳೂರು ಮುಂಬೈ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರೈತರಿಂದ ಎರಡೆರಡು ಬಾರಿ, ಒಂದು ಬಾರಿ ಅಲ್ಲ ಎರಡೆರಡು ಬಾರಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಿರುವಂಥದ್ದು ಗಮನಿಸಬಹುದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ಇಲ್ಲಿ ಪೊಲೀಸರ ಕೈ ಮೀರಿ ಪರಿಸ್ಥಿತಿ ಸದ್ಯ ಹೋಗಿರುವಂಥದ್ದು. ನಿರಂತರವಾಗಿ ಕಳೆದ ಎರಡನೇ ಬಾರಿಗೆ ಈಗ ಮತ್ತೆ ಕಳೆದ ಎರಡು ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಅನ್ನೋ ಪರಿಸ್ಥಿತಿ ನೋಡಬಹುದು. ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂಥದ್ದು, ಕಾರಿಗೆ ಅಡ್ಡ ಹಾಕಿರುವಂಥದ್ದು, ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. ಏನು ನಿರಂತರವಾಗಿ ಈ ಒಂದು ಹೋರಾಟಕ್ಕೆ ಕೂಡ ಇಲ್ಲಿ ರೈತರು ಮುಂದಾಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಇರುವಂತ ಪೊಲೀಸರು ಕೂಡ ಈಗ ಹರಸಾಹಸ ಪಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ರೈತರು ಮತ್ತು ಪೊಲೀಸರ ನಡುವೆ ಈಗ ನೂಕಲು ಕೂಡ ಆಗ್ತಿರುವಂತದ್ದು. ನಮಗೆ 3005 ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈಗ ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಪೊಲೀಸರ ಕೈ ಮೀರಿ ಹೋಗಿರುವಂತದ್ದು. ಏನು ಹತ್ತರಿಗೆಯಲ್ಲಿ ಈ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆ ಕೂಡ ಆಗ್ತಿರುವಂತದ್ದು. ಒಂದೇ ಒಂದು ಏನು ರೈತ ನಾಯಕರು ಏನಿದ್ದಾರೆ ಅವರೇ ಒತ್ತಾಯ ಇಷ್ಟೇ ಇರುವಂತದ್ದು, ನಮಗೆ 3500 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರೋದು. ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಈಗ ಸಾಕಷ್ಟು ಯುವಕರು ರೈತರು ಇಲ್ಲಿ ಆಗಮಿಸಿರುವಂತದ್ದು, ಆಕ್ರೋಶವನ್ನ ಕೂಡ ಈಗ ವ್ಯಕ್ತ ಪಡಿಸ್ತಾ ಇರುವಂತದ್ದು ಗಮನಿಸಬಹುದು. ಏನ್ ಒತ್ತಾಯ ಮಾಡ್ತಾರೆ ಸರ? ಅಣ್ಣ ಸತ್ಯ ಅಂದ್ರ ಸಿದ್ದರಾಮಯ್ಯ ಏನ್ ಮಾಡಿದ ಮಗ, ಏನ್ ಮಾಡಿದ ಹೇಳ್ರಿ. ಅದಲ್ಲೇ 9 ಆತು, ಇವತ್ತ ನಿರ್ಣಯ ಕೊಡ್ತಾವಂದ್ರ ಅಂದಿನ ಕೊಡೋದ್ರೆ ಹಡ್ತಿರ ಅಂದಿನ ಕೊಡೋದಿಲ್ಲ. ಈಗ ಸರ್ ಹೋರಾಟ ಮಾಡ್ತಿದ್ದಾರೆ ರಾಷ್ಟ್ರೀಯ ಏನ್ ಹೇಳ್ತಾರೆ ಸರ್? ಇಲ್ಲಿ ಗಮನಿಸಬಹುದು ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ಗಮನಿಸಬಹುದು. ಸರ್ಕಾರದ ವರದಿಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂತಹ ರೈತ ಮುಖಂಡರು ಏನು ಇಲ್ಲಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವ ಕೆಲಸವನ್ನು ಕೂಡ ಸ್ವತಃ ರೈತರು ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಇಲ್ಲಿ ಗಮನಿಸಬಹುದು ರೈತರು ಇದ್ದಾರೆ, ರೈತರು ನಾನು ಮಾತಾಡ್ತೇನೆ. ಏನ್ ಒತ್ತಾಯ ಮಾಡ್ತಾರೆ ಸರ್? ಬೆಂಬಲ ಬೆಲೆ ಕೊಡುವವರೆಗೂ ನಾವು ಬಿಡಂಗಿಲ್ಲ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಬಿಡಂಗಿಲ್ಲ. 8 ದಿವಸ ಆತು ಉಪವಾಸ, ದನಕರ ಉಪವಾಸ ಬಿದ್ದಾವು. ನಾವೇನ್ ಜಾಸ್ತಿ ಕೇಳಕತ್ತಿಲ್ಲ, ಬರೇ 500 ರೂಪಾಯಿ ನಮ್ಮ ರೈತರದ ಕ್ರಮ ಏನಾಗ್ತೈತಿ, ಎಷ್ಟು ತ್ರಾಸ ಆಗ್ತೈತಿ, ಏನಾಗತೈತಿ ಅದನ್ನ ನೋಡಿ ನಮಗ್ ಕೊಡ್ರಿ. ನಾವೇನ್ ನಿಮಗ್ ಅನ್ಯಾಯ ಮಾಡಾನಿಲ್ಲ, ನಾವು ರೈತರ ಮಕ್ಕಳ ದುಡ್ದಿದ್ದಕ್ಕೆ ನಮಗೆ ಪ್ರತಿಫಲ ಕೊಡೋಣ. ನಮಗ ಕಬ್ಬು ಖರ್ಚು ಅದಾವು, ಇವತ್ರಿಂದ ನಮಗೂ ನುಕ್ಸಾನ್ ಅದಾವು. ಇಲ್ಲೇ ಹಾಯ್ತದ ಅಂಗಡಿಯಾಗ 3500 ರೂಪಾಯಿ ಬಿಲ್ ಕೊಡತಾರ. 3500 ರೂಪಾಯಿ ಇಲ್ಲೇ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಕೊಡತಾರ. ಇವ್ರಿಗೆ ಯಾಕೆ ಪುರೋಡ್ಸಂಗಿಲ್ರಿ? ಗಮನಿಸಬಹುದು ಸಾಕಷ್ಟು ರೈತರು ಕೂಡ ಇಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಆಕ್ರೋಶವನ್ನ ಕೂಡ ಈಗ ವ್ಯಕ್ತಪಡಿಸ್ತಾ ನಾವು ಈ ಒಟ್ಟ ಹಿಂಸರಿಲ್ಲ. ನಾವೆಲ್ಲ ರೈತ ಹೋರಾಟ ಮಾಡಾರ, ಯಾರು ಬಂದ್ರು ನಾವು ಕೇಳುದಿಲ್ಲ. ನಮ್ದು ನ್ಯಾಯಸಮ್ಮತ ಹೋರಾಟ. ಇನ್ನ ಬಂದಿಲ್ರಿ ರಾಜಕಾರಣ ಎಲ್ಲಿ ಕೂತಾರ ಅವ್ರಿ? 8 ದಿನ ಹೋರಾಟ ಟೈಮ್ ಕೊಟ್ಟಾರ. ಯಾರು ರೊಕ್ಕ ಕೊಟ್ಟೇನು ಮೋಸ ಮಾಡಲ್ಲ ಯಾರಿಗೆ? ರೈತರಿಗೆ ಯಾರಿಗೆ ಏನಿಲ್ಲ, 3500 ರೂಪಾಯಿ ಬಿಲ್ ಕೊಡ್ಬೇಕು ಗೌರ್ಮೆಂಟ್ದವ್ರ. ರೈತರದ್ದು ಏನು ಬೆಂಬಲ ಬೇಡಿಕೆ ಐತಲ್ಲ ಎಲ್ಲ ಈಡೇರಿಸಬೇಕು. ರೈತರ ಬೇಡಿಕೆ ಎಲ್ಲ ಈಡೇರಿಸಬೇಕು. ಸಕ್ಕರೆ ಮಾಲೀಕರು ನಮಗೆ ಕೆಜಿಗೆ 5000 ರೂಪಾಯಿ ಹೆಚ್ಚಿಗೆ ಮಾಡಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ನ ಮೀಟಿಂಗ್ ನಲ್ಲಿ ಸಕ್ಕರೆ 5 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತೇಳಿ ಮಾಲೀಕರು
ಎಲ್ಲರೂ ಈಗ ಒಂದು ಏನು ಒತ್ತಾಯ ಮಾಡ್ತಿದ್ದಾರೆ, ನಮಗೆ ಒಂದು ಕೆಜಿಗೆ 5 ರೂಪಾಯಿ ಕೊಡ್ಬೇಕಂತೇಳಿ ಮಾಲೀಕರಿಗೆ ಒತ್ತಾಡ್ತಿರ್ತಾರೆ. ಇಲ್ಲ 3,500 ರೂಪಾಯಿ ಏನು ಕೊಡ್ಬೇಕು ಅನ್ನೋದೈತಲ್ಲ, ಅದಕ್ಕೆ ನಮ್ಮೆಲ್ಲರದು ಬೆಂಬಲ ಇದೆ. ಅಷ್ಟು ಅವ್ರು ಕೊಡಬೇಕು. ಹಾಗಾಗಿ ಇನ್ನು ಜಿಲ್ಲಾ ಮಟ್ಟದ ನಾಯಕರು ಎಲ್ಲರೂ ಕೊಡ್ಕೊಂಡು, ರಾಜ್ಯ ಮಟ್ಟದ ಹೋರಾಟಗಾರರು ಎಲ್ಲರೂ ಕೊಡ್ಕೊಂಡು ಹೊಂದಾಣಿಕೆ ಮೇಲೆ ಮುಗಿಸ್ಕೊಳ್ಳುವಂತ ಕೆಲಸವನ್ನು ಅದೆಲ್ಲ ಈಗ ಸಕ್ಕರೆ ಏನ್ ಮಾಲೀಕರು ಮೀಟಿಂಗ್ ಮಾಡ್ತಿದ್ದಾರೆ, ಸಿಎಂನವರು 1 ಕೆಜಿಗೆ 5 ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಒತ್ತಾಯವನ್ನ ರೈತರು ಅವ್ರು ದುಡಿದಿದ್ದಾರೆ, ಅವ್ರು ಕೇಳುವಂತ ಅವ್ರ ಬೆವರಿಗೆ ಅವ್ರ ಬೆಲೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಇದು ಇಲ್ಲಿ ಸ್ವಾಮೀಜಿಗಳು ಕೂಡ ಹೇಳ್ತಿರುವಂತದ್ದು. ಸಾಕಷ್ಟು ರೈತರು ಕೂಡ ಈಗ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿ ಗಮನಿಸಬಹುದು ರೈತರು ಮತ್ತು ಪೊಲೀಸರ ನಡುವೆ ಸಾಹೇಬ್ರ 3,500 ರೂಪಾಯಿ ಆಗಾಕ್ಬೇಕ್ರಿ. ಅವ್ರ ಸಚಿವ ಸ್ಥಾನ ಸಕ್ಕರೆ ಸಚಿವ ಅದಾರ್ರಿ. ನಿನ್ನೆ ಅವ್ರು ಗುಲಾಬುರ ಕ್ರಾಶ್ಗೆ ಬಂದಿರ್ರಿ. ಅವ್ರ ಅಲ್ಲಿ ಬಂದ ಶಿವಾನಂದ ಪಾಟೀಲ್ ಸಾತ್ರ ನೋಡ್ರಿ, ಕೊರ್ನಿಗಿರಾಮದಿಂದ ಹುಕ್ಕೇರ 2 ದಿನ ಇದಾವು. ಏನ್ ಮಾಡಿದವು? ಸಂಪೂರ್ಣವಾಗಿ ಬಸ್ ಅನ್ನ ತಡೆದು, ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ರೈತರು ಈಗ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಸಾಕಷ್ಟು ಕಡೆಗಳಲ್ಲಿ ಕೂಡ ಈಗ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂತದ್ದು ತಾವು ನೋಡ್ಬೋದು. ಇಲ್ಲಿ ರೈತರು ಕೂಡ ಕೆಳಗಡೆ ರೈತರ ಬಸ್ ತಂದಿಲ್ರಿ. ಅವನ ಪೊಲೀಸರು ನಮ್ಮನ್ನ ರೈತರನ್ನ ಒಯ್ಯಾಕ್ ತರಿಸಿದಾರ್ರಿ. ಏನ್ರಿ, ಈ ಕರ್ನಾಟಕ ಸರ್ಕಾರ ಬಸ್ ಅಟ್ಟ ಅದಾವ್ರಿ, ಆದ್ರೆ ನಮ್ಮ ರೈತರನ್ನ ಒಕ್ಕೊಂಡ್ ಹೋಗಿಸೋ ಅಂತಂದಾರ್ರಿ. ಇದನ್ನ ಮಾಡಬೇಡ್ರಿ. ನಮಗ್ ರೈತರಿಗೆ ಬೆಲೆ ಸಿಕ್ಕರ ನಾವು ದಂಗೆ ಸಕ್ಕರೆ ಮಾಲೀಕರ ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ. ಈಗ 1 ಕೆಜಿಗೆ 5 ರೂಪಾಯಿ ಕೊಡ್ಬೇಕಂತಿದ್ದಾರೆ. 5 ರೂಪಾಯಿ ಅಲ್ರಿ ಸರ, 3,500 ಕೊಟ್ರ ನಾವ್ ಯಾವ್ರಿದ್ದೇವೆ. ವೀಕ್ಷಕರೇ ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕಬ್ಬು ಬೆಳೆಗಾರರ ಜೊತೆಯಲ್ಲಿ ನಿಂತು ವರದಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಾವು ಇವತ್ತು ಹೇಳ್ತಾ ಇದೀವಿ, ಇವತ್ತು ಎಷ್ಟು ಜನ ರೈತರು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಎಷ್ಟು ಜನ ರಾಜಕೀಯ ಮುಖಂಡರ ಹೆಸರಲ್ಲಿ ಸಕ್ಕರೆ ಕಾರ್ಖಾನೆಗಳಿದೆ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿರೋ ಹತ್ರ ಲಿಸ್ಟ್ ಇದೆ. ಹತ್ತರಿಗೆಯಲ್ಲಿ ಕ್ಷಣಕ್ಕೂ ಕೂಡ ಕಾವೇರ್ತಾ ಇದೆ ಹೋರಾಟದ ಕಿಚ್ಚು. ಬೆಂಗಳೂರು ಮುಂಬೈ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರೈತರಿಂದ 2 ಬಾರಿ, 1 ಬಾರಿ ಅಲ್ಲ 2 ಬಾರಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಿರುವಂಥದ್ದು ಗಮನಿಸಬಹುದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ಇಲ್ಲಿ ಪೊಲೀಸರ ಕೈ ಮೀರಿ ಪರಿಸ್ಥಿತಿ ಸದ್ಯ ಹೋಗಿರುವಂಥದ್ದು. ನಿರಂತರವಾಗಿ ಕಳೆದ 2ನೇ ಬಾರಿಗೆ ಈಗ ಮತ್ತೆ ಕಳೆದ 2 ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಅನ್ನೋ ಪರಿಸ್ಥಿತಿ ನೋಡಬಹುದು. ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂತದ್ದು, ಕಾರಿಗೆ ಅಡ್ಡ ಹಾಕಿರುವಂತದ್ದು,